ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನಲ್ಲಿ 2025 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಅದರಲ್ಲಿ ಸಿಂಪಲ್ ಪ್ರಾಬ್ಲಮ್, ಕ್ವಿಕ್ ರೇಷಿಯೋ ಮಾಡಲಿಕ್ಕೆ ಕೊಟ್ಟಿದ್ದಾರೆ, ಆ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಈ EPS ಪ್ರಾಬ್ಲಮನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. 2024 ಕ್ವಶನ್ ಪೇಪರ್ನಲ್ಲೂ ಸೇಮ್ ಅಮೌಂಟಿನ ಪ್ರಾಬ್ಲಮ್ ಕೇಳಿದ್ರು, ಆಲ್ರೆಡಿ ಅಪ್ಲೋಡ್ ಮಾಡಿ ಆಗಿದೆ. ನೋಡದೇ ಇದ್ದವರು ಈ EPS ಪ್ರಾಬ್ಲಮನ್ನು 2024 ಕ್ವಶನ್ ಪೇಪರ್ ವಿಡಿಯೋ ನೋಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಕ್ವಿಕ್ ರೇಷಿಯೋ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕ್ವಿಕ್ ರೇಷಿಯೋಗೆ ಫಾರ್ಮುಲಾ ಏನು ಅಂತಂದರೆ, ಕ್ವಿಕ್ ರೇಷಿಯೋ ಅಂತಂದ್ರೆ ಒಂದೇ, ಲಿಕ್ವಿಡ್ ರೇಷಿಯೋ ಅಂತಂದ್ರೆ ಒಂದೇ, ಆಸಿಡ್ ಟೆಸ್ಟ್ ರೇಷಿಯೋ ಅಂತಂದ್ರೆ ಒಂದೇ. ಯಾವ್ದು ಬೇಕಾದರೂ ಕೊಡ್ಬೋದು ಎಕ್ಸಾಮ್ನಲ್ಲಿ. ಈಗ ಕ್ವಿಕ್ ರೇಷಿಯೋ ಅಂತ ಕೊಟ್ಟಿದ್ದಾರೆ. ಕ್ವಿಕ್ ರೇಷಿಯೋಗೆ ಫಾರ್ಮುಲಾ ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಈ ಫಾರ್ಮುಲಾ ಅಪ್ಲೈ ಮಾಡಿದರೆ ಕ್ವಿಕ್ ರೇಷಿಯೋ ಸಿಗುತ್ತೆ ನಮಗೆ. ಕರೆಂಟ್ ಲಯಬಿಲಿಟಿ ಕ್ವಶನಲ್ಲಿ ಅವರೇ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಕರೆಂಟ್ ಲಯಬಿಲಿಟಿ 20,000 ಅಂತ ಅವರೇ ಕೊಟ್ಟಿದ್ದಾರೆ. ಬಟ್ ಕ್ವಿಕ್ ಅಸೆಟ್ಸನ್ನು ಕೊಡಲಿಲ್ಲ. ಕ್ವಿಕ್ ಅಸೆಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಕ್ವಿಕ್ ಅಸೆಟ್ಗೆ ಫಾರ್ಮುಲಾ ಕರೆಂಟ್ ಅಸೆಟ್ಸಿಂದ ಸ್ಟಾಕ್ ಮತ್ತು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ಸನ್ನು ಕಳೆದ್ರೆ ನಮಗೆ ಕ್ವಿಕ್ ಅಸೆಟ್ ಸಿಗುತ್ತೆ. ಕ್ವಿಕ್ ಅಸೆಟ್ ಅಂತಂದರೆ ಆಲ್ ಕರೆಂಟ್ ಅಸೆಟ್ಸ್ ಎಕ್ಸೆಪ್ಟ್ ಸ್ಟಾಕ್ ಆ್ಯಂಡ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಕರೆಂಟ್ ಅಸೆಟ್ಸಿಂದ ಸ್ಟಾಕ್ ಮತ್ತು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ಸನ್ನು ಕಳೆದಾಗ ನಮಗೆ ಕ್ವಿಕ್ ಅಸೆಟ್ ಸಿಗುತ್ತೆ. ಕರೆಂಟ್ ಅಸೆಟ್ಸನ್ನು ಕ್ವಶನಲ್ಲಿ ಕೊಟ್ಟಿದ್ದಾರೆ. ಕರೆಂಟ್ ಅಸೆಟ್ಸ್ 50,000. ಸ್ಟಾಕ್ ಅಂದರೂ ಒಂದೇ, ಇನ್ವೆಂಟ್ರಿ ಅಂದರೂ ಒಂದೇ. ಇನ್ವೆಂಟ್ರಿಯನ್ನು ಕ್ವಶನಲ್ಲಿ ಕೊಟ್ಟಿದ್ದಾರೆ 14,000. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ಸನ್ನು ಕ್ವಶನಲ್ಲಿ ಕೊಡಲಿಲ್ಲ. ಅಲ್ಲಿಗೆ 50,000 ಮೈನಸ್ 14,000 ಅಂತಂದರೆ 36,000 ಆಗುತ್ತೆ. ಕ್ವಿಕ್ ಅಸೆಟ್ 36,000 ಆಗುತ್ತೆ. ಕ್ವಿಕ್ ಅಸೆಟನ್ನು ಕ್ವಶನಲ್ಲಿ ಕೊಟ್ಟಿರಲಿಲ್ಲ, ನಾವು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಕ್ವಿಕ್ ಅಸೆಟ್ಸ್ 36,000 ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಕರೆಂಟ್ ಲಯಬಿಲಿಟಿನ ಕ್ವಶನಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಕರೆಂಟ್ ಲಯಬಿಲಿಟಿ 20,000 ಡಿವೈಡ್ ಮಾಡಿದ್ರೆ ನಮಗೆ ಕ್ವಿಕ್ ರೇಷಿಯೋ ಸಿಗುತ್ತೆ. 36,000 ಡಿವೈಡೆಡ್ ಬೈ 20,000. ಆನ್ಸರ್ ಈಸ್ 1.8. ನೀವು ಏನೇ ಆನ್ಸರ್ ಬಂದರೂ 1:1 ಅಂತ ಬರೀಬೇಕು. 1.8:1. ಸಿಂಪಲ್ ಪ್ರಾಬ್ಲಮ್. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.